ನೆಲಮಂಗಲ ತಾಲೂಕಿನ ಮೊಟಗಾನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕುಮುದ್ವತಿ ಸಂಸ್ಥೆ ಮಾಲೀಕ ಚಿಕ್ಕ ಹನುಮೇಗೌಡ ಅವರು ಉಚಿತವಾಗಿ ಸಮವಸ್ತ್ರ ವಿತರಿಸಿದ್ದಾರೆ. ಗೌಡ್ರೆ ಗೌಡ್ರೆ ಕುಡಿ ಇವು ಆಮೇಲೆ ಒಟ್ಟಿಗೆ ಇಸ್ಕೊಳ್ತೀವಲ್ಲ. ಸಂಸ್ಥೆಯಿಂದ ಕುಮುದ್ವತಿ ಸಂಸ್ಥೆಯಿಂದ ಎಲ್ಲ ಮಕ್ಕಳಿಗೂ ಸಮವಸ್ತ್ರ ನೀಡ್ತಾ ಇದ್ದೀವಿ, ಕ್ರೀಡಾ ಸಮವಸ್ತ್ರ ನೀಡ್ತಾ ಇದ್ದೀವಿ. ಯಾಕೆಂದರೆ ಮಕ್ಕಳು ಎಲ್ಲ ಹಳ್ಳಿ ಕಡೆ ಮಕ್ಕಳು, ಕೆಲವರು ಅದರೊಳಗೂ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿ ಅವ್ರಿಗೆ ಹಣವನ್ನು ಖರ್ಚು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಟೀಚರ್ಸು ತುಂಬ ನಾಲೆಡ್ಜಬಲ್ ಇರೋರು ಇದ್ದಾರೆ, ಎಲ್ಲ ಇದೆ. ಅದರಲ್ಲಿ ಸಮವಸ್ತ್ರನೂ ಇದ್ದರೆ ಅವ್ರಿಗೆ ನಾನು ತಾರತಮ್ಯ ಇರಲ್ಲ. ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದೀನಿ, ಕನ್ನಡ ಮೀಡಿಯಮಲ್ಲಿ ಇದ್ದೀವಿ ಅನ್ನೋ ತಾರತಮ್ಯ ಇರಬಾರ್ದು, ಎಲ್ಲರೂ ಈಕ್ವಲ್ ಆಗಿರಬೇಕು ಅಂತ ನಾವೇನು ಮಾಡ್ತಾಯಿದ್ದೀವಿ. ನಮ್ಮ ಸೋಲ್ದನಹಳ್ಳಿ, ಮೋಟ್ಕನಹಳ್ಳಿ, ಎಂಟ್ಗಾನಹಳ್ಳಿ, ಹಾಗೆ ಅದು ಫೀಡಿಂಗ್ ಸ್ಕೂಲ್ಸು ಒಂದ್ಸಂದ್ರ ಇರ್ಬೋದು, ಗುರುನಹಳ್ಳಿ ಇರ್ಬೋದು, ಮತ್ತು ಬೇರೆ ಬೇರೆ ಸ್ಕೂಲ್ಸ್ಗಳಿಗೂ ಕೊಟ್ಟಿದ್ದೀವಿ. ಯಾಕೆಂದ್ರೆ ನಮ್ದು ಎಲ್ಲ ಮಕ್ಕಳು ನಾವು ಚಿಕ್ಕ ಹುಡುಗರಲ್ಲಿ ಏನು ನಾವು ಯೂನಿಫಾರ್ಮ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನೋವು ಅನುಭವಿಸಿದ್ವೋ ಅದನ್ನು ಅವ್ರಿಗೆ ಅದು ಪಾಸನ್ ಆಗಬಾರ್ದು. ನಮ್ಮ ಕೈಲಿ ಆಗೋವರೆಗೂ ನಾವು ವರ್ಷ ವರ್ಷ ಕೊಡೋಣ ಅಂತ ಮಾಡ್ತಾಯಿದ್ದೀವಿ. ತಾವು ಸಂಪಾದಿಸಿದ ಹಣದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿರುವ ಚಿಕ್ಕ ಹನುಮೇಗೌಡರ ಈ ಕಾರ್ಯಕ್ಕೆ ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹನುಮೇಗೌಡರನ್ನ ನಮ್ಮೂರಿಗೆ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಆಮೇಲೆ ಸಾಮಗ್ರಿಗಳು ಈ ಥರ ನಾನು ಕೇಳ್ಕೊಂಡಾಗ ಇಲ್ಲಿಗೆ ಬಂದಾಗ ಎಲ್ಲ STMC ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ನಮ್ಮ ಶಾಲೆಗೆ ಯೂನಿಫಾರಮ್ಮು ಅಗತ್ಯ ಐತೆ ಕೊಡಿಸಿ ಅಂತ ಕೇಳ್ಕೊಂಡಾಗ ಚಿಕ್ಕನ್ಮೇಗೌಡರು ಭಾಳ ಆಶಯದಿಂದ ಹುಡುಗರ ಉತ್ಸುಕತೆ ನೋಡಿ ನಾನು ಈ ಸ್ಕೂಲ್ಗೆ ಏನನ್ನ ಮಾಡಬೇಕು, ನಾನು ಯೂನಿಫಾರಮ್ ಕೊಡಬೇಕು, ಇನ್ನೂ ಏನನ್ನ ಕಂಪ್ಯೂಟ್ರು ಈ ಯಾವ್ದಾರ ಸರ್ಕಾರಿ ಶಾಲೆಗೆ ಅವಶ್ಯಕತೆ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿ ಒಬ್ಬ ಸ್ಟಿಚ್ಚಿಂಗು ಟೈಲರನ್ನು ಕಳಿಸಿ ಎಲ್ಲ ತರಗತಿಯ ಅಳತೆ, ಮಕ್ಕಳ ಅಳತೆಯನ್ನು ತಗೊಂಡು ಅವರಿಗೆ ಸರಿ ಹೊಂದುವಂತೆ ಮಾಡಿ ಕೊಟ್ಟಿದ್ದಾರೆ. ಅವರು ಈ ಸಮಾಜಮುಖಿ ಕಾರ್ಯಗಳನ್ನು ಇನ್ನಷ್ಟು ತೊಡಗಿಸ್ಕೊಂಡು ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಉನ್ನತ ಹುದ್ದೆಗೆ ಬೆಳೀಲಿ ಅಂತ ನಾವು ಆಶಯಿಸ್ತೀವಿ. ಶಾಲೆಯ ಎಲ್ಲ ಮಕ್ಕಳಿಗೆ ಹೊಸ ಸಮವಸ್ತ್ರ ವಿತರಿಸಲಾಗಿದ್ದು, ಹೊಸ ಬಟ್ಟೆ ಪಡೆದ ಮಕ್ಕಳು ಸಂತಸಗೊಂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇವತ್ತು ಎಲ್ಲ ಮಕ್ಕಳಿಗೂ ಕ್ರೀಡಾ ಟಿ ಶರ್ಟ್ ಮತ್ತು ಸಮವಸ್ತ್ರವನ್ನು ನಮ್ಮ ಕುಮುದ್ವತಿ ಸಂಸ್ಥಾಪಕರಾದ ಚಿಕ್ಕನ್ಮೇಗೌಡರು ಇನ್ನು ಮೋಟ್ಕನಹಳ್ಳಿ ಶಾಲೆಗೆ ಕೊಟ್ಟಿದ್ದಾರೆ. ನಿಜವಾಗಲೂ ಇದು ಒಂದು ಅತ್ಯುನ್ನತ ಕಾರ್ಯಕ್ರಮ. ಏಕೆಂದರೆ ಬಡವ್ರ ಮಕ್ಕಳು ಎಲ್ಲರೂ ಇವತ್ತು ತೊಗೊಳಕ್ಕಾಗಲ್ಲ. ಅವರೇನೋ ಅವರ ಒಂದು ಮನೋಭಾವದಿಂದ ಎಲ್ಲರಿಗೂ ಒಂದು ಮಕ್ಕಳಿಗೆ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರು ದೇವರು ಇನ್ನೂ ಆಯಸ್ಸು ಆರೋಗ್ಯ ಯಶಸ್ಸು ಕೊಡಲಿ, ಮತ್ತು ಇನ್ನೂ 106 ಶಾಲೆಗೆ ಅವರಿಗೆ ಬಟ್ಟೆಗಳನ್ನು ಕೊಡುವಂಥ ಶಕ್ತಿ ಕೊಡಲಿ ಅಂತ ಈ ನನ್ನ ಮುಖಾಂತರ ಅವರಿಗೆ ಈ ಶಾಲೆಯ ಪರವಾಗಿ ಹಾಗೂ ಮೋಟ್ಕನಹಳ್ಳಿ ಎಲ್ಲ ಶಾಲೆಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಮುಖಂಡರು ಚಿಕ್ಕ ಹನುಮೇಗೌಡರ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಶಾಲೆಗೆ ಶ್ರೀಯುತ ಚಿಕ್ಕನ್ಮೇಗೌಡರು, ಈ ಭಾಗದ ಮುಖಂಡರು, ಸಮಾಜ ಸೇವಕರು, ದೊಡ್ಡಕರನಹಳ್ಳಿ ಗ್ರಾಮದವರಾಗಿರ್ತಕ್ಕಂಥ ಶ್ರೀಯುತ ಚಿಕ್ಕನ್ಮೇಗೌಡರು ಇವತ್ತು ನಮ್ಮ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮೋಟ್ಕನಹಳ್ಳಿ ಈ ಶಾಲೆಗೆ ಬಂದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಏನಾದರೂ ಸಹಕಾರ ಮಾಡಬೇಕು ಅಂತ ಹೇಳಿ ನೋಟ್ಬುಕ್ಕನ್ನು ವಿತರಣೆ ಮಾಡಿ ಇವತ್ತು ಸಮವಸ್ತ್ರವನ್ನು, ಟ್ರ್ಯಾಕ್ ಶೂಟನ್ನು ವಿತರಣೆ ಮಾಡಿದ್ದಾರೆ. ಅವರು ಇದೇ ರೀತಿ ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ, ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನೆಲ್ಲವನ್ನು ಕರುಣಿಸಲಿ. ಇದೇ ರೀತಿಯಾಗಿ ಹೆಚ್ಚೆಚ್ಚು ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಆಶಿಸ್ತೇನೆ. ಜೊತೆಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ರವರು, ಆಮೇಲೆ ಈ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು, STMC ಸದಸ್ಯರು, ಉಪಾಧ್ಯಕ್ಷರು, ಪೋಷಕ ಬಂಧುಗಳೆಲ್ಲರೂ ಸಹ ಆಗಮಿಸಿ ಇವತ್ತು ಈ ಕಾರ್ಯಕ್ರಮ
ಟ್ರ್ಯಾಕ್ ಶೂಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ, ಭಗವಂತ ಅವರಿಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ಈ ಮೂಲಕ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಈ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ.